Go. ಗಂಗಾವತಿ ತಾಲೂಕಿನ ಆನೆಗುಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿರುವ ಶ್ರೀ ದುರ್ಗಾಮಾತಾ ಗೋಶಾಲೆಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಶ್ರೀ ಶ್ರೀ ದಾಸೋಹ ರತ್ನ ಬ್ರಹ್ಮಾನಂದ ಸ್ವಾಮೀಜಿಗಳ ಅವರ ನೇತೃತ್ವದಲ್ಲಿ ಗೋವುಗಳಿಗೆ ವಿಶೇಷ ಅಲಂಕಾರ, ಗೋಪೂಜೆ ಮತ್ತು ಶ್ರೀ ದುರ್ಗಾದೇವಿಗೆ ವಿಶೇಷ ಅಲಂಕಾರ, ಕುಂಕುಮಾರ್ಚನೆ ಹಾಗೂ ಕಾಮಧೇನು ಯಾಗವನ್ನು ನೆರವೇರಿಸಲಾಯಿತು.
श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे। ಈ ವೇಳೆ ದುರ್ಗಾ ಮಾತಾ ಗೋಶಾಲೆಯ 12ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಗಂಗಾವತಿಯ ರಾಜಸ್ಥಾನ ಸಮಾಜದವರಿಂದ ಶ್ರೀ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು, ಶ್ರೀ ದಾಸೋರತ್ನ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಶ್ರೀ ಆದಿಶಕ್ತಿ ಗೋಶಾಲೆಯ ಸೇವಾ ಸಮಿತಿಯವರು ಟೇಪ್ ಕತ್ತರಿಸುವ ಮೂಲಕ ಶ್ರೀ ಕೃಷ್ಣನ ಮೂರ್ತಿಯ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। अच्युतं केशवं राम नारायणं, कृष्ण दामोदरं वासुदेवं हरि। 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 श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। श्री कृष्ण गोविंद हरे मुरारे, हे नाथ नारायण वासुदेव। मूकं करोति वाचिलं, पङ्गुलङ्घ्यते गिरं, यत्कृपातमहं वन्दे परमानन्दमाधवम्। श्री कृष्ण गोविंद हरे आग्नेयांत मध्ये इंद्राय स्वाहा दक्षिण पूर्व देशे अग्नये
सोमाय स्वाहा मध्याग्रो अग्नय स्वाहा हेराय स्वाहा ईशानाय स्वाहा सूर्याय स्वाहा चंद्रमसे स्वाहा अंगारकाय स्वाहा बुधाय स्वाहा बृहस्पतिये स्वाहा शुक्राय स्वाहा मृत्युंजयाय स्वाहा आत्मपुरुषाय स्वाहा ब्रह्मणे स्वाहा ईश्वराय स्वाहा सरस्वतीये वाम योगिनो ध्यायन्ति नित्यं स्वाहा गणपतये नमः एतत्तमनस्वरूपं स्वाहा मकारपूर्वरूपं मकारो मध्यमरूपं मनस्वारश्चान्तरूपं बिन्दुरुत्तररूपं स्वाहा देवता स्वाहा ॐ गं गणपतये नमः स्वाहा गणपतये नमः गंगाय विद्मोदरपूर्वकण्डकं रक्तवासुकं रक्तगन्धारं रक्तपुष्पेण पूजितं स्वाहा सौभाग्य गणपते वरवरद सलग्नप्रेम शमानाय स्वाहा विद्महे वक्रतुण्डाय धीमहि तन्नो दन्ति गणपतये जय दुर्गा जय दुर्गा
ಇವತ್ತು ಕೃಷ್ಣಾಷ್ಟಮಿ ಶುಭಾಶಯಗಳು ಎಲ್ಲರಿಗೂ ಹೇಳುತ್ತಾ ವಿದ್ಯಾದೇವಸ್ಥಾನ ಸ್ವಾಮೀಜಿಯವರು ಮತ್ತೆ ಒಂದು ಕಮಿಟಿ ಮಾಡಿಕೊಂಡಿದ್ದಾರೆ. ಅವೆಲ್ಲ ಸೇರಿ ಕೃಷ್ಣ ವಿಗ್ರಹ ಪ್ರತಿಷ್ಠಾಪನೆ ಅದೇ ಮಾಡಿಸಿದ್ರು. ಅದು ಇವತ್ತು ಪ್ರತಿಷ್ಠಾಪನೆ ಆಯಿತು. ಕಮಿಟಿಯ ಸದಸ್ಯರು, ಅಧ್ಯಕ್ಷರು ಮತ್ತೆ ಸ್ವಾಮೀಜಿಯವರು ಕೇಳಿ ಅದ್ಭುತವಾಗಿ ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ ಬೇಕಂದ್ರೆ ನಾನು ಹೇಳ್ಬೋದು. ಎಲ್ಲ ಜನರಿಗೆ ಕೃಷ್ಣಾಷ್ಟಮಿಯ ಶುಭಾಶಯಗಳು. ಮತ್ತು ವಿಶೇಷ ಏನಂದ್ರೆ ಈ ಕೃಷ್ಣದ ಕ್ಷೇತ್ರದಲ್ಲಿ ಕೃಷ್ಣದ ಗೋಮಾತಾ ಒಂದು ಕೃಷ್ಣನ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ. ಗೋಸೇವಾ ಸಮಿತಿಯಿಂದ ಅಂತ ಒಂದು ಪ್ರತಿಷ್ಠಾಪನೆ ನಡೆದಿದೆ. ಹೋಮ ಪೂಜಾದಿಗಳೆಲ್ಲ ನಡೀತಾ ಇದೆ. ಭಕ್ತರೆಲ್ಲೂ ಇಲ್ಲಿ ಬಂದು ದರ್ಶನ ಮಾಡ್ಕೋಬೇಕಾಗಿ ವಿನಂತಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಆದಿಶಕ್ತಿ ಗುಡಿಯಲ್ಲಿ ಬೆಳಗ್ಲಿಂದ ಓಂ ನಡೀತಾ ಇದೆ. ಓಂ ನಡೆದ ಮೇಲೆ ಇವತ್ತು ಶ್ರೀಕೃಷ್ಣ ಜನ್ಮಿಯ ಅಂಗವಾಗಿ ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಎಲ್ಲರೂ ಬಂದು ದರ್ಶನ ಮಾಡಬೇಕೆಂದು ಕೇಳ್ಕೊಳ್ಳುತ್ತೇನೆ. ಮತ್ತು ಬೆಳಗ್ಲಿಂದ ಓಂ ಪ್ರಸಾದ ವ್ಯವಸ್ಥೆ ಎಲ್ಲ ಗೌ ಮಾತಾದ ಟ್ರಸ್ಟ್ನಿಂದ ಎಲ್ಲರೂ ಓಂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲರಿಗೂ ಶುಭಾಶಯ. ಗೌ ಮಾತಾದ ಎಲ್ಲ ಟ್ರಸ್ಟ್ನವರಿಗೆ ನಾನು ಧನ್ಯವಾದ ಕೊಡುತ್ತೇನೆ. ಆದಿಶಕ್ತಿ ದುರ್ಗಾ ಮಾತೆಗೆ ನಮಸ್ಕಾರ ಸಲ್ಲಿಸಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಇವತ್ತು ನಮ್ಮ ಗೋಶಾಲೆ ಟೀಮಿನಿಂದ ಬಳಗದಿಂದ ಕೃಷ್ಣ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. NR ಶ್ರೀನಿವಾಸು ಹಾಗೂ ಎಲ್ಲ ಬಳಗದವರು ಅಂದರೆ ಸುರೇಶ್ ಬೊಂಬು ಹಾಗೂ ಬಾಬುಲಾಲ್ ಭಾಟ್ಯ, ಮಹಾವೀರ್ ಜೈನ್, ಅನೇಕ ರೋಷನ್ ಭಂಡಾರಿ, ಅನೇಕ ಜನರು ಎಲ್ಲರೂ ಸೇರಿ ನಮ್ಮ ಟೀಮಿನಿಂದ ಈ ಉದ್ಘಾಟನೆ ಮೂರ್ತಿಯನ್ನು ಇದು ಮಾಡಿದ್ದಾರೆ. ಇವತ್ತು ಎಲ್ಲರಿಗೂ ಆ ಕೃಷ್ಣ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತಂದು ಹೇಳ್ತೀನಿ. ಎಲ್ಲ ಭಕ್ತಾದಿಗಳು ಹೋಗಿ ಒಳ್ಳೇದು ಮಾಡಲಿ. ಗೋಮಾತೆ ಕೃಷ್ಣ ಪರಮಾತ್ಮದಿಂದನೇ ಗೋಮಾತೆ ರಕ್ಷಣೆ ಆಗಿದ್ದಾಳೆ. ಅದೇ ಥರ ಎಲ್ಲರೂ ಕೂಡಿ ಭಕ್ತರು ಕೂಡಿ ದರ್ಶನ ಮಾಡಿ ಗೋಶಾಲೆಗೆ ಇನ್ನೂ ಅಭಿವೃದ್ಧಿ ಮಾಡಬೇಕಂತಂದು ಕೇಳ್ತಾ ಇದ್ದೇನೆ ಎಲ್ಲ ಭಕ್ತಾದಿಗಳು. श्री कृष्ण जन्माष्टमी का हमारा आदिशक्ति गौशाला टीम की तरफ से सबको बहुत बहुत हार्दिक शुभकामनाएं। और आज कृष्ण जन्माष्टमी का आदिशक्ति गौशाला में बहुत बड़ा लेवल का कार्यक्रम जो हुआ है। ये जो मूर्ति है राजस्थान से संगमरमर मार्बल में जो बनाया हुआ मूर्ति राजस्थान से इधर मंगाकर कृष्ण भगवान का मूर्ति विराजमान करके आज उसका प्रतिष्ठापना किया है। ये हम लोग आदिशक्ति गौशाला टीम में 15 जन है। ये हम लोग 10 साल से जुड़े हैं। जब 10 साल पीछे 50 गाय थी, आज कम से कम 1200 गाय है और निरंतर बहुत अच्छी लेवल पे सेवा चल रही है। और कृष्ण भगवान की मूर्ति मंगाने का और एक कारण क्या था बोले तो गायों का जो गौशाला है उसके बाजू में कृष्ण भगवान का मूर्ति रहे तो उसको पावर बहुत ज्यादा आता है। इसलिए कृष्ण भगवान का मूर्ति मंगाकर आज यहाँ पे प्रतिष्ठापना किए हैं। और ये इतना जो यहाँ का जो वातावरण है, आदमी यहाँ पर आते ही उसको एक अलग टाइप का सुकून मिलता है और बहुत ही पावरफुल जगह है। तो हमारी टीम की विनती है कि आप जो भी लोग आदिशक्ति गौशाला में आए और जो सेवा चल रही है उसको देखें और कृष्ण भगवान का माता आदिशक्ति जी का आशीर्वाद ले और यहाँ सेवा में आप सब लोग जुड़िए। जय कृष्ण। हार्दिक शुभकामनाएं गंगावती सभी जनों को। यहाँ कृष्ण भगवान की मूर्ति का आज उद्घाटन हुआ, सभी लोग आए उसमें भाग लिए। इधर गायों की सेवा बहुत जोरदार चल रही है। आप लोग भी सभी इसमें भाग ले रहे हैं। कम से कम 1200 से 1300 गाय है और 36 करोड़ देवी देवता इसमें बसते हैं। बहुत अच्छी व्यवस्था चल रही है। आप लोग आके देखें और इसमें भाग ले रहे हैं। सभी को हार्दिक शुभकामनाएं। जय गौ माता। जय गौ माता। ಓಂ ದುರ್ಗಾಯ ನಮಃ. ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಿದ್ದಾರೆ. ಹಾಗೆಯೇ ನಮ್ಮ ದುರ್ಗಾಮಾತಾ ಗೋಶಾಲೆಯ 12ನೇ ವಾರ್ಷಿಕೋತ್ಸವದ ಅಂಗವಾಗಿ
ಈ ದಿನ ನಾವು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಈ ಒಂದು ವಿಶೇಷತೆ ಏನು ಅಂತಂದರೆ, ನಮ್ಮ ರಾಜಸ್ಥಾನ್ ಸಮಾಜದ ಗಂಗಾವತಿ ಅವರ ಸಮಾಜದವರು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ಒಂದು ಕೃಷ್ಣನ ಪ್ರತಿಮೆಯನ್ನು ನಾವು ಉದ್ಘಾಟನೆ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದರು. ಈ ದಿನ ಆ ಒಂದು ಗಳಿಗೆ ಕೂಡ ಬಂದಿದೆ. ಈ ಕೃಷ್ಣಾಷ್ಟಮಿ ಅಂಗವಾಗಿ ಒಂದು ಕೃಷ್ಣ ಮೂರ್ತಿಯನ್ನು ನಾವು ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಬೆಳಗ್ಗೆಯಿಂದಲೇ ಗೋವುಗಳಿಗೆ ಅಲಂಕಾರ ಮಾಡಿ, ಕಾಮಧೇನು ಯಾಗ ಮಾಡಿ, ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಮಾಡಿ, ಗೋಗಳಿಗೆ ಗೋಗ್ರಾಸವನ್ನು ನೀಡಿ, ಕಾಮಧೇನು ಯಾಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗೆಯೇ ಕೃಷ್ಣನ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ರೈತ ಬಾಂಧವರು ಮತ್ತು ವರ್ತಕರು, ಗಂಗಾವತಿ ನಗರದಲ್ಲಿರ್ತಕ್ಕಂಥ ಎಲ್ಲ ವರ್ತಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು. ರಾಜವಂಶಸ್ಥರಾದಂಥ ಆನೆಗುಂದಿಯ ರಾಜವಂಶಸ್ಥರಾದಂಥ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯರು ಹಾಗೂ ರಾಜ ಶ್ರೀ ಕೃಷ್ಣದೇವರಾಯರ ಅವರ ಪುತ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಕೋರಿದ್ದರು. ಹಾಗೆಯೇ ಎಲ್ಲ ಕಡೆಯಿಂದ ಬಂದಂಥ ಭಕ್ತರು ಈ ಒಂದು ಕೃಷ್ಣಾಷ್ಟಮಿಯನ್ನು ವಿಜೃಂಭಣೆಯನ್ನು ಆಚರಿಸಿ ಗೋವುಗಳಿಗೆ ಒಂದು ಪೂಜೆಯನ್ನು ಮಾಡಿ ಆ ಗೋವುಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಶ್ರೀ ಅನ್ನದಾಸೋಹ ಬ್ರಹ್ಮಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಬೆಳಗ್ಗೆಯಿಂದಲೇ ಪಲ್ಲಕ್ಕಿಯ ಮುಖಾಂತರ ತಾಯಿಯ ಒಂದು ವಿಗ್ರಹವನ್ನು ನಾವು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಗೋಪೂಜೆಯನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ನಾವು ಕಾಮಧೇನು ಯಾಗವನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಬಹಳ ಸಾವಿರಾರು ಭಕ್ತರು ಬಂದಿದ್ದಾರೆ, ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಗೋಶಾಲೆಯನ್ನು ವೀಕ್ಷಿಸಿ ಗೋಮಾತೆಗಳಿಗೆ ಆಶೀರ್ವಾದ ನಮಸ್ಕರಿಸಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಗೋಶಾಲೆ 1300 ಆಕಳುಗಳನ್ನು ನಾವು ಇವತ್ತು ಇಲ್ಲಿ ಸಂರಕ್ಷಣೆ ಮಾಡ್ತಾ ಬಂದಿದ್ದೇವೆ. ಗೋ ಸಂರಕ್ಷಣೆ ನಮ್ಮ ದೇಶದ ಪ್ರತಿಯೊಬ್ಬರ ಕರ್ತವ್ಯ. ಎಲ್ಲರೂ ಕೂಡ ಗೋ ಸಂರಕ್ಷಣೆ ಮಾಡ್ತಾ ಬರಬೇಕು. ಗೋವು ಎಲ್ಲಿ ನೆಲೆಸಿರ್ತವೋ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ. ಹಾಗಾಗಿ ಈ ಗೋವುಗಳನ್ನು ಯಾರು ಪೂಜಿಸ್ತಾರೋ, ಸಂರಕ್ಷಣೆ ಮಾಡ್ತಾರೋ ಅವರಿಗೆ, ಅವರ ಕುಟುಂಬದವರದವರಿಗೆ ಪುಣ್ಯ ಬರ್ತದೆ. ಹಾಗಾಗಿ ಈ ನಮ್ಮ ಗೋಶಾಲೆಯಲ್ಲಿರ್ತಕ್ಕಂಥ ಗೋಶಾಲೆಯ ಆಕಳುಗಳನ್ನು ದತ್ತು ತಗೊಳ್ಳೋದ್ರ ಮುಖಾಂತರ ನಮ್ಮಿವತ್ತು ಏನು ಈ ಗೋಶಾಲೆ ನಡೀತಾ ಇದೆ ಸಹಕರಿಸಬೇಕು ಅಂತ ನಾನು ಈ ಮುಖಾಂತರ ಎಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ದೊಡ್ಡ ಗೋಶಾಲೆ, ಬನ್ನಿ ಗೋಸೇವೆ ಮಾಡಿ, ಒಂದು ಆಕಳುಗಳನ್ನು ನೀವು ದತ್ತು ತಗೊಂಡು ಈ ನಮ್ಮ ಗೋಶಾಲೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಹಕಾರ ಮಾಡಬೇಕು. ಹಲವಾರು ರೀತಿಯಲ್ಲಿ ಸೇವೆ ಇದೆ, ಗೋಸೇವೆ ಇದೆ. ಅದನ್ನು ನಾವು ಈಗಾಗಲೇ ಪ್ರಕಟಣೆ ಮಾಡಿದ್ದೀವಿ. ಇವತ್ತು ನಮಗೆ ಭಾಳ ಸಂತೋಷವಾಗಿದೆ. ಯಾಕೆಂದರೆ ಬೆಳಗಿಂದಲೇ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಗೋಕುಲಾಷ್ಟಮಿಯ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆನಂದ ತೃಪ್ತರಾಗಿದ್ದಾರೆ ಅಂತ ನಾನು ಅನ್ಕೋತೇನೆ. ಮತ್ತೊಮ್ಮೆ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ, ತಾಯಿ ಗೋಮಾತೆ ನಿಮಗೆಲ್ಲ ಒಳ್ಳೇದು ಮಾಡಲಿ. ತಾನು ಏನೇ ಆಹಾರವನ್ನು ತಿಂದರೂ ಕೂಡ ನಮಗೆ ಸಂತೃಪ್ತವಾದಂಥ ಹಾಲು ನೀಡಿ ನಮ್ಮ ಇಡೀ ಜನಾಂಗವನ್ನೇ ಸಾಕ್ತಕ್ಕಂಥ ಗೋಮಾತೆ. ಆ ಗೋಮಾತೆಯನ್ನು ಪೂಜಿಸಿ, ನಿಮಗೆ ಗೋಶಾಲೆಗೆ ಬರೋಕ್ಕಾಗಲಿಲ್ಲ ಅಂದರೆ ನೀವಿರ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಸ್ವಲ್ಪ ಆಹಾರವನ್ನು ಕೊಟ್ಟು, ರೊಟ್ಟಿ ಮತ್ತು ಇತರ ಯಾವುದೇ ಎಂಜಲ್ ಮಾಡದೇ ಇರ್ತಕ್ಕಂಥ ಪ್ರಸಾದವನ್ನು ಕೊಟ್ಟು ಅವುಗಳಿಗೆ ನಮಸ್ಕರಿಸಿದರೆ ಕೋಟಿ ಪುಣ್ಯ ಬರ್ತದೆ. ನಿಮ್ಮ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗೋಮಾತೆಗಳು ಎಲ್ಲಿರ್ತವೆ ಅಲ್ಲಿ ಹೋಗಿ ನೀವು ಪ್ರಸಾದವನ್ನು ನೀಡಿ ಆ ತಾಯಿಯ ಗೋಮಾತೆಯನ್ನು ನಮಸ್ಕರಿಸಿದರೆ ಬಹಳಷ್ಟು ಪುಣ್ಯ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಿದ್ದೇನೆ. ಪ್ರತಿಯೊಬ್ಬರ ಮನೆಯಲ್ಲೇ ಗೋ ಇರಬೇಕು. ಆದರೆ ಇತ್ತೀಚಿನ ಪರಿಸ್ಥಿತಿ ಪ್ರಕಾರ ಯಾರು ಗೋ ಸಾಕಕ್ಕಾಗ್ತಾ ಇಲ್ಲ. ರೈತರು ಕೂಡ ಇವತ್ತು ಗೋಗಳನ್ನು ಸಾಕಕ್ಕಾಗ್ತಾ ಇಲ್ಲ. ಅಂಥ ನಿಟ್ಟಿನಲ್ಲಿ ನಾವು ಇವತ್ತು 1300 ಆಕಳುಗಳನ್ನು ನಾವು ಇವತ್ತು ಸಂರಕ್ಷಣೆ ಮಾಡ್ತಾ ಬಂದ ಇದ್ದೀವಿ. ಈ ಒಂದು ಗೋಶಾಲೆ ಕರ್ನಾಟಕದಲ್ಲಿ ಅತಿ 2ನೇ ಗೋಶಾಲೆಯಾಗಿ ಅಭಿವೃದ್ಧಿ ಹೊಂದಿದೆ. ನೀವು ನಿಮ್ಮ ಮನೆಗಳಲ್ಲಿ ನೀವೇನು ಒಂದು ಹುಟ್ಟಿದ ಹಬ್ಬ ಮಾಡ್ತೀರಾ, ಮಕ್ಕಳು ಹುಟ್ಟಿದ ಹಬ್ಬ ಆಗ್ಬೋದು, ನಿಮ್ಮ ಹುಟ್ಟಿದ ಹಬ್ಬ ಆಗ್ಬೋದು, ವಿವಾಹ ದಿನ ಆಗ್ಬೋದು, ತಂದೆ ತಾಯಿಗಳ ಸ್ಮರಣಾರ್ಥ ಆಗ್ಬೋದು, ಆ ಒಂದು ಇವತ್ತಿನ ಯುಗದಲ್ಲಿ ಹೋಟೆಲಲ್ಲಿ ಮಾಡ್ತಕ್ಕಂಥ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಅದು ಬೇಡ. ಈ ಗೋಶಾಲೆಗೆ ಬಂದು ಗೋ ಸಂರಕ್ಷಣೆಗೆ ಕಾಣಿಕೆ ನೀಡಿ
ಇಲ್ಲೇ ಆಚರಿಸ್ಕೋಬಹುದು. ಗೋಶಾಲೆಯಲ್ಲೇ ನಿಮ್ಮ ಹುಟ್ಟಿದ ಹಬ್ಬ, ವಿವಾಹ ದಿನ ಎಲ್ಲ ಆಚರಿಸ್ಕೋಬಹುದು. ನೀವು ಒಳಿತಾಗ್ತದೆ. ಹಾಗೆ ನಿಮ್ಮ ಕುಟುಂಬ ಸಮೇತವೇ ಬಂದು ಈ ಒಂದು ಕಾರ್ಯಕ್ರಮನ ಮಾಡಿ, ಯಾವ ಒಂದು ಹುಟ್ಟಿದಬ್ಬ ಏನಿದೆ ಅದನ್ನ ಆಚರಣೆನ ಹೋಟೆಲಲ್ಲಿ ಮಾಡೋಕ್ಕಿಂತ ಈ ಒಂದು ಗೋಶಾಲೆಯಲ್ಲಿ ಗೋಮಾತೆಗಳ ಸಮ್ಮುಖದಲ್ಲಿ ನೀವು ಮಾಡಿದರೆ ತುಂಬಾ ಉತ್ತಮ ಆಗ್ತದೆ. ಎಲ್ಲರಿಗೂ ಒಳಿತಾಗಲಿ. ದುರ್ಗಾಮಾತೆ ಮತ್ತು ಗೋಮಾತೆ ತಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹಾರೈಸುತ್ತಾ ನಾನು ಮತ್ತೊಮ್ಮೆ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳ ಪರಿಶ್ರಮ ಬಹಳಷ್ಟಿದೆ. ಅವರ ಪರಿಶ್ರಮದಿಂದ ಈ ಒಂದು ಗೋಶಾಲೆ ಅಭಿವೃದ್ಧಿ ಹೊಂದಿದೆ ಮತ್ತು ಭಕ್ತರ ಸಹಕಾರದಿಂದ ಸ್ವಾಮೀಜಿಯವರ ಪರಿಶ್ರಮದಿಂದ ಈ ಗೋಶಾಲೆಯನ್ನು ನಾವು ನಡೆಸ್ತಾ ಬಂದಿದ್ದೀವಿ. ತಮ್ಮ ಸಹಕಾರ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯ ಕೋರಿ ನನ್ನೆರಡು ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಗೋಮಾತಾ.